ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಷ್ಟದ ಮೇಲೆ ಉದಾಸೀನ ತೋರಿಸಿದ್ರೆ ಅಹಂಕಾರ ಇರೋ ಕಷ್ಟಕ್ಕೆ ಭಯ ಶುರುವಾಗುತ್ತೆ. ಕಷ್ಟ ಕೂಡ ಸ್ವಾಭಿಮಾನಿ. ತನಗೆ ಬೆಲೆ ಇಲ್ದಿರೋ ಜಾಗದಲ್ಲಿ ತಾನಿರೋದಿಲ್ಲ. ಆ ಕಷ್ಟ ನಿಮ್ಮನ್ನ ಬಿಟ್ಟು ಯಾರು ಕಷ್ಟ ಕಂಡು ಕೊರಗುತ್ತಾರೋ ಅವ್ರ ಹತ್ರ ಹೋಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ರೆ ಏನೋ ಏನೋ ನನಗೆ ಗೊತ್ತಿಲ್ದಾಗ ನನ್ನ ಮೈಯಲ್ಲಿ ಶಕ್ತಿ ಬರ್ತಾ ಇದೆ ಅಪ್ಪ. ಇಲ್ಲಿ ಕೊಡಿ ಇಲ್ಲಿ. ಇದೇನು ಇನ್ನು 10 kg ಬೇಕಾದ್ರೆ ಹೊತ್ಕೊಳ್ಬಲ್ಲೆ. ಬಾ. ಇಷ್ಟೇನಪ್ಪ ಆಗಿದ್ದು? ನೀನ್ ನಡಿಯಪ್ಪ, ಒಳಗೆ ನಡಿ. ಅಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಟೆನ್ಷನ್ ನಾನು ಮನೇಲಿದ್ರೆ ನಾನೇ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಅಂತ ಅಪ್ಪ ಹೇಳ್ತಾ ಇದಾರಲ್ಲ. ವಿಚಿತ್ರವಾಗಿದೆಯಲ್ಲ, ಹೆಂಗ್ ಸಾಧ್ಯ ಇದು? ಅಂದ್ರೆ ಭಗವಂತ? ಹೌದು ಸ್ವಾಮಿ. ಆದರೆ ಭಗವಂತ ಅಲ್ಲ. ನೀವು ಉಪಕಾರ ಮಾಡಿದ್ದಕ್ಕೆ ನನ್ನ ಹೆಂಡತಿ ಮಗು ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಈಗ ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳವ್ರೆ. ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಲ್ಲ ಸ್ವಾಮಿ. ಹೋಗ್ಲಿ ಬಿಡಪ್ಪ, ಈ ವಿಷಯ ಕೇಳಿ ಸಮಾಧಾನ ಆಯಿತು. ಅದು ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗ್ಬಾ, ನಾನು ಆಮೇಲೆ ಸಿಗ್ತೀನಿ. ಒಂದು ನಿಮಿಷ ಸ್ವಾಮಿ. ನಾನೇನು ಕೈಲಾಗ್ದವನಲ್ಲ, ನನ್ನ ತಾವನು ಎಲ್ಲನೂ ಐತೆ. ಆದರೆ ಎಲ್ಲನೂ ಇದ್ದು ಕೆಲವೊಂದು ಸಲ ಏನೂ ಇಲ್ದಂಗೆ ಆಯ್ತದಲ್ಲ, ಆ ಗತಿ ಬಂದ್ಬಿಟ್ಟಿತ್ತು. ನಮ್ಮ ಊರಿನವ್ರನ್ನ ಕರ್ಸ್ಕೊಂಡೆ. ನಿಮ್ಮ ಋಣ ಬೇರೆ ತೀರಿಸ್ಬೇಕಿತ್ತು, ಅದಕ್ಕೆ ಕೈಲಾದಷ್ಟು ತಂದಿದ್ದೀನಿ. ಚಿಕ್ಕಪ್ಪ, ನಂಜುಂಡ, ಮಗುವಾಗಿದ್ದ ಖುಷಿಗೆ ಊರಿಂದನೇ ಹಬ್ಬದ ಅಡುಗೆ ಮಾಡಿಸ್ಕೊಂಡು ತಂದಿದ್ದೀವಿ, ಒಪ್ಪಿಸ್ಕೋಬೇಕು. ಅಯ್ಯೋ, ಇದೆಲ್ಲ ಯಾಕಪ್ಪ? ಅಣ್ಣ, ನೀವು ಇಷ್ಟೊಂದು ಸಹಾಯ ಮಾಡಿದ್ದೀರಿ, ನಾವು ಇಷ್ಟು ಮಾಡದೇ ಇದ್ರೆ ಹೇಗಣ್ಣ? ಇದು ನಮ್ಮ ಧರ್ಮ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲನೂ ಒಳ್ಳೇದೇ ಆಗ್ತದೆ. ಇಷ್ಟೇ ಅಲ್ಲ, ಗಾಡಿನಾಗ ಇನ್ನೂ ಸಾಮಾನು ಬರ್ತಾ ಇದೆ. ನಮ್ಮ ತೋಟದಾಗ ಬೆಳೆದಿರೋ ಹಣ್ಣು ಹಂಪಲು, ತೆಂಗಿನಕಾಯಿ, ಗದ್ದೆನಾಗ ಬೆಳೆದಿರೋ ಅಕ್ಕಿ, ಇವೆಲ್ಲನೂ ತಾವು ಒಪ್ಪಿಸ್ಕೋಬೇಕು. ಇಲ್ಲ ಅಂದರೆ ಶಿವನ ಮೇಲಾಣೆ. ಅಯ್ಯೋ, ಶಿವನ ಮೇಲೆಲ್ಲ ಯಾಕಪ್ಪ ಆಣೆ ಮಾಡ್ತೀಯ? ಸರಿ, ನಿನ್ನ ಮನ್ಸಿಗೆ ಸಂತೋಷ ಆಗುತ್ತೆ ಅಂದರೆ ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಗಿರಿ, ಇಳಿಸ್ಕೋ ಸಾಮಾನ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಒಂಚೂರು ಹೋಗಿ ಬರ್ತೀನಿ. ಶಿವಪ್ರಸಾದ್, ಇನ್ನೂ ನಿನಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಭಗವಂತ, ನೀನಾ ನನ್ನ ಪರೀಕ್ಷೆ ಮಾಡೋದಕ್ಕೆ ಈ ರೂಪದಲ್ಲಿ ಬಂದಿದ್ದ? ಪರೀಕ್ಷೆ ಸಾರ್ವತ್ರಿಕ, ಫಲಿತಾಂಶ ವೈಯಕ್ತಿಕ. ಅದರಿಂದ ಯಾರೂ ಹೊರತಾಗಿಲ್ಲ.
ಗೆದ್ದವರಿಗೆ ಹೊಸ ಬೆಳಕೆ, ಆದರೆ ಸೋತವರಿಗೆ ಹಳೆ ಪಾಠದ ಮರುಬಳಕೆ. ಇಷ್ಟೇ ಜೀವನ. ಆದರೆ ನೀನು ಯಾಕೆ ಭಗವಂತ ಆ ವೇಷದಲ್ಲಿ ಬಂದು ನನ್ನ ಹತ್ರ ಸಹಾಯ ಕೇಳಿದೆ? ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮನೆಗೆ ಊಟಕ್ಕೆ ಬರೋ ಹಾಗೆ ಯಾಕೆ ಮಾಡಿದೆ? ನಮ್ಮ ಅಪ್ಪನ ನೀನೇ ತೊಂದರೆಯಲ್ಲಿ ಸಿಕ್ಕಾಕ್ಸಿ ನೀನೇ ಕಾಪಾಡ್ದಿಯಲ್ಲ, ಯಾಕೆ ಯಾಕೆ ಹೇಳು ಭಗವಂತ. ಕಲಿಗಾಲದಲ್ಲಿ ಸಹಾಯ ಮಾಡೋದು ಒಂದು ಪ್ರತಿಷ್ಠೆಯ ಕೆಲಸ ಆಗಿದೆ ಶಿವಪ್ರಸಾದ್. ಸಹಾಯ ಮಾಡೋದಕ್ಕೆ ಒಳ್ಳೆ ಮನಸ್ಸು ಬೇಕು ಅನ್ನೋ ಒಂದು ಕಾಲ ಇತ್ತು. ಆದ್ರೆ ಈಗ ಸಹಾಯ ಮಾಡೋದಕ್ಕೆ ಒಂದು ಒಳ್ಳೆ ಕ್ಯಾಮೆರಾ ಇದ್ರೆ ಸಾಕು. ಸಹಾಯ ಬಲು ಸುಲಭ. ನಿಜ ಭಗವಂತ. ಸ್ಟೇಟಸ್ ಇದೆ ಅಂತ ಸಹಾಯ ಮಾಡೋರು ಒಂದ್ ಕಡೆ ಆದ್ರೆ ಸ್ಟೇಟಸ್ಗೆ ಹಾಕಬೇಕು ಅಂತ ಸಹಾಯ ಮಾಡೋರು ಇನ್ನೊಂದು ಕಡೆ. ಸಹಾಯನ ಪ್ರತಿಷ್ಠೆ ಅಂತ ಅನ್ಕೊಂಡಿರೋರು ಒಂದ್ ಕಡೆ ಆದ್ರೆ ಸಹಾಯನ ತಲೆ ಪ್ರತಿಷ್ಠೆ ಮಾಡೋರು ಇನ್ನೊಂದು ಕಡೆ. ಆದ್ರೆ ನಾನು ಸಹಾಯ ಮಾಡೋದಕ್ಕೆ ಒಂದು ಕಾರಣ ಇತ್ತು ಭಗವಂತ. ನಾಳೆ ದಿವಸ ನಾನೇ ಆ ಪರಿಸ್ಥಿತಿಲಿದ್ದು ನನ್ನನ್ನು ಯಾರೋ ಜನ ನಂಬದೇ ಇದ್ದಾಗ ಯಾರೋ ನಂತರನೇ ಒಬ್ಬ ವ್ಯಕ್ತಿ ಬಂದು ನನಗೆ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಅದಕ್ಕೆ ಇರೋ ಹಣನ ಕೊಟ್ಬಿಟ್ಟೆ. ಪರೀಕ್ಷೆಗೆ ಉತ್ತರ ಇಲ್ಲೇ ಇದೆ ಶಿವಪ್ರಸಾದ್. ನಿನ್ ಸುತ್ತ ಇರೋ ಜನ ಬೇಡ ಬೇಡ ಅಂದ್ರು ಸಹಾಯ ಮಾಡೋಕೆ ನಿನ್ ಮನಸ್ಸು ಮಿಡಿ. ನಿನ್ ಜಾಗದಲ್ಲಿ ಒಬ್ಬ ಹಣವಂತ ಸಹಾಯ ಮಾಡೋದಕ್ಕೂ ನೀನ್ ಸಹಾಯ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಿನ್ನ ತಿಂಗಳ ಖರ್ಚಿನ ಕೊನೆಯ ಹಣ. ಆದ್ರೂ ನೀನ್ ಸಹಾಯ ಮಾಡಿದೆ. ಇದೇ ಪರೀಕ್ಷೆಯ ಫಲಿತಾಂಶ. ನನ್ನ ಸ್ನೇಹಿತ ಉತ್ತಮ ಮಾತ್ರ ಅಲ್ಲ, ಉತ್ತಮರಲ್ಲಿ ಸರ್ವೋತ್ತಮ ಅನ್ನೋದಿಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸಹಾಯ ಅಂದ್ರೆ ಕೇವಲ ಧನ ಸಹಾಯ ಮಾತ್ರ ಅಲ್ಲ ಶಿವಪ್ರಸಾದ್. ಸೋತ ಮನಸ್ಸಿಗೆ ಸಾಂತ್ವನ ಹೇಳೋದು, ಹರಿಯುವ ಕಣ್ಣೀರನ್ನು ಒರೆಸೋದು, ನಾನಿದ್ದೇನೆ ಎಂಬ ಆತ್ಮವಿಶ್ವಾಸವನ್ನು ತುಂಬೋದು, ಕಷ್ಟದಲ್ಲಿ ಒಟ್ಟಿಗೆ ಹೆಜ್ಜೆಯನ್ನು ಹಾಕೋದು, ಇವೆಲ್ಲವೂ ಸಹಾಯ. ಇಲ್ಲಿ ಯಾರ ಸಹಾಯವೂ ಇಲ್ಲದೆ ಸ್ವಾಭಿಮಾನದಿಂದ ಬದುಕ್ತಾ ಇರೋದು ಪ್ರಕೃತಿ ಮಾತ್ರ. ಸೂರ್ಯ ಹೇಗೆ ಮಕರ ಸಂಕ್ರಮಣದ ದಿನ ತನ್ನ ಪಥವನ್ನು ಬದಲಿಸಿ ಹೊಸ ದಾರಿಯನ್ನು ಹಿಡಿಯುತ್ತಾನೋ ಹಾಗೆಯೇ ನೀವು ನಿಮ್ಮ ಅಂತರಾತ್ಮದಲ್ಲಿ ಪ್ರಶ್ನೆಯನ್ನು ಕೇಳಿಕೊಂಡು ಹೊಸ ದಾರಿಯನ್ನು ಕಂಡುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಆಗಬೇಕು, ಗುರು ಹಿರಿಯರಿಗೆ ತಲೆಬಾಗಬೇಕು, ಜೀವನ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು, ಪಟ್ಟ ಕಷ್ಟದಿಂದ ಪಾಠ ಕಲಿತು ಮಾಗಬೇಕು, ಕೆಟ್ಟ ಆಲೋಚನೆಗಳನ್ನು ಬಿಡಬೇಕು, ಒಟ್ಟಿನಲ್ಲಿ ಉತ್ತಮ ನಾಗರಿಕರಾಗಬೇಕು. ಇದೇ ಕ್ರಾಂತಿ, ಮಹಾ ಸಂಕ್ರಾಂತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.